ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ತೆಗೆದ್ರೆ ನಿಮಗೆ ಗೊತ್ತಿರೋರಾಗಲಿ, ಫ್ರೆಂಡ್ಸ್ ಆಗಲಿ, ಹೊಸ ಫೋನ್ ತೊಗೊಳ್ಳೋದು, ಹೊಸ ಕಾರ್ ಅಪ್ಗ್ರೇಡ್ ಮಾಡೋದು, ಇಲ್ಲ ಒಳ್ಳೆ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸಿಗೆ ಹೋಗೋದು, ಇಲ್ಲ ಫಾರಿನ್ ವೆಕೇಷನ್ಸ್‌ಗೆ ರೆಗ್ಯುಲರಾಗಿ ಹೋಗೋದು ಎಲ್ಲ ನೋಡ್ತಿದ್ದೀರಾ? ನಿಮಗೂ ಅದೆಲ್ಲ ಇಮಿಡಿಯೇಟಾಗಿ ಮಾಡಬೇಕು ಅನ್ನಿಸ್ತಿದೆಯಾ? ನನಗೂ ಅನಿಸುತ್ತೆ. ಸೊ, ಆದರೂ ನಾನು ಯಾಕೆ ನನ್ನ ಸೇವಿಂಗ್ಸ್ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ? ಯಾಕೆ ಇದನ್ನು ಇಷ್ಟು ಸೀರಿಯಸ್ಸಾಗಿ ಈ ಸತಿ ಮಾಡ್ತಿದ್ದೀನಿ ಅಂತ ಹೇಳೋದೇ ಈ ವಿಡಿಯೋ. ಸೊ, ಏನು ಈ ವಿಡಿಯೋ? ನನ್ನ ಸುತ್ತ ಇರೋರು ಬೇರೆ ಬೇರೆ ವಿಷಯದಲ್ಲಿ ತಮ್ಮನ್ನು ತೊಡಗಿಸಿ ಅದಕ್ಕೆ ಎಕ್ಸ್ಪೆನ್ಸಸಲ್ಲಿ ಕಾರ್ ತೊಗೊಳ್ಳೋದಾಗಲಿ, ಬೈಕ್ ತೊಗೊಳ್ಳೋದಾಗಲಿ, ಇಲ್ಲ ಅಪ್ಗ್ರೇಡ್ ಮಾಡೋದಾಗಲಿ, ಇಲ್ಲ ರೆಸ್ಟೋರೆಂಟ್ಸಿಗೆ ಹೋಗೋದಾಗಲಿ, ಆ ಥರ ಮಾಡ್ತಿರ್ಬೇಕಾದ್ರೆ ನಾನು ಮಾತ್ರ ಯಾಕೆ ಈ ಸೇವಿಂಗ್ಸಲ್ಲಿ ಸೀರಿಯಸ್ ಆಗಿದ್ದೀನಿ ಅಂತ ಹೇಳೋದೇ ಈ ವಿಡಿಯೋ. ಈ ವಿಡಿಯೋ ಖಂಡಿತ ನಿಮ್ಮ ಜೀವನದಲ್ಲೂ ಎಲ್ಲೋ ಒಂದು ಕಡೆ ನಿಮ್ಗೆ ರಿಲೇಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನೆಲ್, ನನ್ನ ಆರ್ಥಿಕ ಹಾದಿ. ಇದೇ ಥರ ನನ್ನ 1 ಕೋಟಿ ಜರ್ನಿ ಹೇಗೆ ಮುಂದೆ ಸಾಗುತ್ತೆ ಮತ್ತು ಅದರಿಂದ ನಾನು ಏನೇನು ಪಾಠ ಕಲ್ತ್ಕೋಬೋದು, ಪ್ಲಸ್ ನಿಮಗೆ ಅದರಲ್ಲಿ ಏನಾದರೂ ಯೂಸ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ ನೋಡಿ ಇದೇ ಥರ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇವತ್ತು ದಿನ 138. ನಾನು ತುಂಬ ವರ್ಷದಿಂದ ಈ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ. ಸೊ ನಾನು ಗೊತ್ತಿರೋರು ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ, ಇಲ್ಲ ನನ್ನ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ. ಸೊ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ, ರೆಗ್ಯುಲರಾಗಿ ನಮ್ಮ ಫೀಡ್ಸಲ್ಲಿ ನೀವು ನೋಡಿರ್ಬೋದು ಏನು ಬರುತ್ತೆ. ಇವಾಗ ನಮಗೆ ಗೊತ್ತಿರೋರು, ಇಲ್ಲ ನಾವು ಫಾಲೋ ಮಾಡ್ತಿರೋರು, ಇಲ್ಲ ಸಮ್ಟೈಮ್ಸ್ ಫಾಲೋ ಮಾಡದೇನೂ ಇರ್ತೀವಿ. ಬಟ್ ಅವ್ರದ್ದು ವೆಕೇಷನ್ಸ್ ಆಗಲಿ, ಕಾರ್ ಅಪ್ಗ್ರೇಡ್ ಮಾಡಿದ್ವಿ, ಬೈಕ್ ಅಪ್ಗ್ರೇಡ್ ಮಾಡಿದ್ವಿ, ಮೊಬೈಲ್ ಅಪ್ಗ್ರೇಡ್ ಮಾಡಿದ್ವಿ, ಅದು ಹೋದ ವರ್ಷ ಬಂತು, ಈ ವರ್ಷ ಹೊಸ ಮಾಡೆಲ್ ಬಂತು, ಇಮಿಡಿಯೇಟಾಗಿ ನಾನು ಹೊಸ ಮಾಡೆಲ್ ತೊಗೊಂಡೆ ಅಂತ ಒಂದು ವಿಡಿಯೋ ಬರೋದಾಗಲಿ, ಅದೆಲ್ಲ ನೋಡ್ತಿರ್ತೀನಿ ಅಲ್ವಾ? ಖಂಡಿತ ನಿಮಗೂ ಬರ್ತಿರುತ್ತೆ. ಸೊ ನನಗೆ ಆವಾಗೆಲ್ಲ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ, ಇವಾಗ ನಂದು ನಾನು ಆ ಥರ ಅಪ್ಗ್ರೇಡ್ ಮಾಡಬೇಕು ಅಂದರೆ ಎಷ್ಟೊಂದು ಐಟಮ್ಸ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ಅಪ್ಗ್ರೇಡ್ ಸ್ಟೇಜಲ್ಲಿ ಇದೆ, ಅಂದರೆ ಅಪ್ಗ್ರೇಡ್ ಮಾಡೋ ಸ್ಟೇಜಿಗೆ ಬಂದಿದೆ. ಸೊ ನಾನು ಅಪ್ಗ್ರೇಡ್ ಮಾಡಬೇಕು ಅಂದರೆ ಮಾಡ್ಬೋದು. ಬಟ್ ಈ ಸತಿ ಮಾತ್ರ ನಾನು ಅದಕ್ಕೆ ಯಾವುದಕ್ಕೂ ಕೈ ಹಾಕ್ತಿಲ್ಲ. ಇದಕ್ಕೆ ಮುಂಚೆ ನಾನು ಮಾಡಿದ್ದೀನಿ ಅದನ್ನೆಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಿರೋದು. ಅದಕ್ಕೆಲ್ಲ ಕೈ ಹಾಕ್ತಿಲ್ಲ. ಯಾಕೆ? ಅದೆಲ್ಲ ಯೋಚನೆ ಮಾಡಿದಾಗ ನನಗೆ ಯಾವಾಗಲೂ ಒಂದು ಅನಿಸುತ್ತೆ, ರೈಟ್, 1 ವರ್ಷ ಆದಮೇಲೆ ಇವಾಗ ನಾನು ತೊಗೋತಿರೋ ಐಟಮ್, ಇಲ್ಲ ಅಪ್ಗ್ರೇಡ್ ಮಾಡ್ತಿರೋ ಐಟಮ್ ನನಗೆ ಎಷ್ಟು ಯೂಸ್ ಆಗುತ್ತೆ? ಆಗಲೂ ಅದಕ್ಕಿದೇ ವ್ಯಾಲ್ಯೂ, ಇವಾಗ ನಾನು ತೊಗೋಬೇಕಾದ್ರೆ ಒಂದು ವ್ಯಾಲ್ಯೂ ಇದೆಯಲ್ಲ ನನಗೆ, ಅದೇ ವ್ಯಾಲ್ಯೂ ಇರುತ್ತಾ? ಬಿಟ್ಟು ನಾನು ಇವಾಗ ಸೇವ್ ಮಾಡ್ತಿರೋ ಜರ್ನಿನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗಿ ನಾನು ಅಂದ್ಕೊಂಡಿರೋ 1 ಕೋಟಿ ಈ 3 ವರ್ಷದಲ್ಲಿ ಸೇರಿಸ್ಬಿಟ್ರೆ ಅಲ್ಲಿಂದ ನನ್ನ ಜೀವನ ಹೇಗಿರುತ್ತೆ ಅಂದಾಗ ಆಟೋಮೆಟಿಕ್ಕಾಗಿ ವಿತೌಟ್ ಡೌಟ್, ವಿತೌಟ್ ಕ್ವೆಶನ್ ನನಗೆ ಬೇಡಪ್ಪ, ನೀನು ನಿನ್ನ 1 ಕೋಟಿ ಜರ್ನಿನ ಕಂಟಿನ್ಯೂ ಮಾಡುವಂತ ನನ್ನ ಮನಸಾಕ್ಷಿ ಹೇಳಿದಾಗ ನನಗೊಂದು ಫೀಲಿಂಗ್ ಬರುತ್ತೆ. ಸೊ ಅಲ್ಲಿಗೇ ನನ್ನ ಕ್ವೆಶನ್ಸು, ಡೌಟ್ಸು, ಅಪ್ಗ್ರೇಡ್ ಮಾಡೋದು, ಹೊಸ ಕಾರು, ಹೊಸ ಬೈಕು, ಇಲ್ಲ ಹೊಸ ಮೊಬೈಲು, ಎವ್ರಿ ಇಯರ್ ಐಫೋನ್ ಅಪ್ಗ್ರೇಡ್ ಮಾಡೋದು, ಅದೆಲ್ಲ ನಾನು ಮಾಡೋಕ್ಕೆ ಹೋಗ್ತಿಲ್ಲ. ಇದು ಈ 4-5 ತಿಂಗಳಿಂದ ನಾನು ಸಿನ್ಸಿಯರಾಗಿ ಫಾಲೋ ಮಾಡ್ತಿದ್ದೀನಿ. ಓಕೆನಾ? ಅದಕ್ಕೆ ನಿಮಗೂ ಹೇಳ್ತಿರೋದು. ಸೊ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಾನು ಇವಾಗ ಮಾತಾಡ್ತಿರೋ ಫೋನ್ ಇದೆಯಲ್ಲ, ಇದು ನನ್ನ ವೈಫ್ ಬಂದು ನನಗೆ ಗಿಫ್ಟ್ ಮಾಡಿದ್ದು. ಐ ಥಿಂಕ್ ಇಟ್ ಇಸ್ iPhone 13 ಮಿನಿ. ಒಂದು 4 ಇಯರ್ಸ್ 5 ಇಯರ್ಸ್ ಆಗಿದೆ ಅವ್ರು ನನಗೆ ಗಿಫ್ಟ್ ಮಾಡಿ. ಸೊ ಈಗ ನೀವು ನೋಡಿದ್ರೆ ನಾನು ಯೂಟ್ಯೂಬಲ್ಲಿ ಇವಾಗ ಮಾತಾಡೋಕ್ಕೆ ಬೇರೆ ಶುರು ಮಾಡಿದ್ದೀನಿ. ಸೊ ನನಗೂ ಅನಿಸ್ತಿತ್ತು, ನಾನು ಯಾಕೆ iPhone 17 ಪ್ರೋನೋ ಇಲ್ಲ 17 Pro Max ಏನಾದರೂ ಟ್ರೈ ಮಾಡೋರು ತೊಗೊಳಕ್ಕೆ, ಸೊ ದಟ್ ನಾನು ರೆಕಾರ್ಡ್ ಮಾಡೋ ವೀಡಿಯೋ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಯಾಕಂದರೆ ನಾವು ಇಟ್ ಇಸ್ ಅನ್ ಅಪ್ಗ್ರೇಡೆಡ್ ಡಿವೈಸ್, ಕ್ಯಾಮ್ರಾ ಚೆನ್ನಾಗಿರುತ್ತೆ, ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ. ಸೊ ಆವಾಗ ನಾನು ಒಂದು ದಿನ ಟೈಮ್ ತೊಗೊಂಡು ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದೆ. ನನಗೆ ಅವಾಗ ಏನು ಅನ್ನಿಸ್ತು, ಇವಾಗ ಸದ್ಯಕ್ಕೆ ಒಂದು ವೀಡಿಯೋ ಇವಾಗ ಶುರು ಮಾಡಿದ್ದೀನಿ, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಒಂದು ಒಳ್ಳೆ ಡಿವೈಸ್ ಬೇಕು. ಆಲ್ರೆಡಿ ನಿಮಗೆ ಗೊತ್ತು, ಇವಾಗ ದಿನ ನೀವು ನೋಡ್ತಿರೋ ವೀಡಿಯೋಸ್ ಎಲ್ಲ ಈ ಡಿವೈಸಿಂದಾನೆ, ಈ ಮೊಬೈಲಿಂದಾನೆ ರೆಕಾರ್ಡ್ ಮಾಡ್ತಿರೋದು. ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ ನನಗೆ. ನೆಕ್ಸ್ಟ್ ಆ 1 ವರ್ಷ ಆದಮೇಲೆ iPhone 17 Pro ಏನಾಗುತ್ತೆ, iPhone 18 Pro 19 Pro ಬಂದಿರುತ್ತೆ, ಆವಾಗ ತಿರ್ಗಿ ಅಪ್ಗ್ರೇಡ್ ಮಾಡಬೇಕು ಅನ್ಸುತ್ತಾ? ಸೊ ನಾನೇನು ಅಂದ್ಕೊಂಡೆ, ಈಗ iPhone 17 Pro ತೊಗೊಂಡ್ರೆ ಏನಿಲ್ಲ ಅಂದರೆ ಐ ಥಿಂಕ್ 1.25 1 ಮುಕ್ಕಾಲು ಲಕ್ಷ ಆಗುತ್ತೆ, ಬೇಸ್ಡ್ ಆನ್ ಮೆಮರಿ ಎಷ್ಟಿರುತ್ತೋ ಅದನ್ನು ಬೇಸ್ ಮಾಡಿ ತೊಗೊಂಡ್ರೆ. ಸೊ ನಾನೇನು ಅಂದ್ಕೊಂಡೆ, ಅದ್ರ ಬದಲು ಸ್ವಲ್ಪ ಪುಷ್ ಮಾಡೋಣ. ಇವಾಗ ಈ 1 ಕೋಟಿ ಜರ್ನಿ ಶುರು ಮಾಡಿದ್ವಿ, ಅದೇ 1.25 ಲಕ್ಷ ಯಾವತ್ತಾರು ಸೇರಿದ್ರೆ ಇದಕ್ಕೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ 4 ತಿಂಗಳಾಯಿತು ನನಗೆ 1 ಲಕ್ಷ ಸೇರ್ಸೋಕ್ಕೆ ಈ ಜರ್ನಿನಲ್ಲಿ, ಕರೆಕ್ಟಾ? ಸೊ ಅದನ್ನು ನಾನು 1 ಸೆಕೆಂಡ್ ವೇಸ್ಟ್ ಮಾಡಿಬಿಟ್ರೆ, ಅದ್ರ ಬದಲು ಇನ್ನು ಸ್ವಲ್ಪ ಡೀಸೆಂಟಾಗಿ ಈ ಜರ್ನಿನಲ್ಲಿ ಮುಂದಕ್ಕೆ ಹೋಗಿ 1 ವರ್ಷ ಆದಮೇಲೆ, 1.5 ವರ್ಷ ಆದಮೇಲೆ ಈ ಬೇರೆ ಏನಾದರೂ ಸೋರ್ಸ್ ಆಫ್ ಇನ್ಕಮ್ ಬಂದು ಆವಾಗ ನನಗೆ ತೊಗೊಳಕ್ಕೆ ಆಯಿತು ಅನಿಸಿದ್ರೆ, ಮೇ ಬಿ ಆ ಅಫೋರ್ಡಬಿಲಿಟಿ ಬಂದರೆ ನಾನು ತೊಗೋಬೋದು. ಬಟ್ ಇವಾಗ ನನಗೆ ಅದು ಬೇಡ ಅನ್ನಿಸ್ತು. ಸೊ ನಾನು ನಿಮ್ಗೆ ಹೇಳಿದಂಗೆ 1 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಅದೆಲ್ಲ ಯೋಚನೆ ಮಾಡಿ ಸರಿ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನೀವು ಯಾರೂ ಅಪ್ಗ್ರೇಡ್ ಮಾಡಬಾರ್ದು, ಜೀವನ ಎಂಜಾಯ್ ಮಾಡಬಾರ್ದು ಅಂತಲ್ಲ. ನಾನು ಮಾಡ್ತೀನಿ, ನೀವು ಖಂಡಿತ ಮಾಡಬೇಕು. ಬಟ್ ಇವಾಗ ನಮಗೆ ಗೊತ್ತಿರೋರು ಒಂದು ವಿಷಯ ಮಾಡಿದ್ರು, ಇಲ್ಲ ನಮ್ಮ ಸುತ್ತ ಇರೋರು ಒಂದು ಮಾಡಿದ್ರು, ನಾನೊಂದು ವೀಡಿಯೋ ನೋಡಿದೆ, ಸೊ ನಾನು ಯಾಕೆ ಒಂದು 10 ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಗೆ ಹೋಗಿ ಒಂದು ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ಕಲ್ಲಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಮಾಡಬಾರ್ದು. ನಾನು ಹೇಳೋದು ಒಂದೇ, ನನಗಾಗಲಿ ನಿಮಗಾಗಲಿ ಯಾರಿಗೇ ಆಗಲಿ, ನಮಗೆ ಏನೇನು ಬೇಕು
ಇವಾಗ ಒಂದು ಟ್ರಿಪ್ ಹೋಗೋದಾಗಲಿ, ಇಲ್ಲ ಒಂದು ಮೊಬೈಲ್ ತುಂಬಾ ಚೆನ್ನಾಗಿಲ್ಲ, ಒಂದು ಮೊಬೈಲ್ ಚೇಂಜ್ ಮಾಡೋದಾಗಲಿ, ಇಲ್ಲ ಬೈಕು ಕಾರ್ ತೊಗೊಳ್ಳೋದ್ರೆ ಏನೂ ತಪ್ಪಿಲ್ಲ. ಬಟ್ ಯಾರನ್ನೋ ನೋಡಿ ಅವ್ರು ಮಾಡಿದ್ರು ಅಂತ ನಮ್ದು ಚೆನ್ನಾಗಿದ್ರು ಅವ್ರಿಗೆ ಹೇಳೋದಕ್ಕೆ ಮಾಡೋದು ಹೆಂಗೆ ಅಂದರೆ, ನಾವು ಒಂದು 5 ನಿಮಿಷ ಇನ್ನೊಬ್ಬರು ನಮ್ಮನ್ನು ನೋಡಿ, ಓಹ್ ಶಭಾಷ್ ನೀವೊಂದು ಹೊಸ ಫೋನ್ ತೊಗೊಂಡೆ, ಇಲ್ಲ ಅವರ ಫೇಸ್ಬುಕ್ಕಲ್ಲಿ ನಾವು ವಿಡಿಯೋ ಹಾಕೋದಕ್ಕೆ ಅವ್ರು ನೋಡಲಿ ಅಂತ ಅಂದ್ಕೊಳ್ಳೋದಕ್ಕೋಸ್ಕರ ನಮ್ಮ ಫ್ಯೂಚರ್ನ ನೆಮ್ಮದಿ, ಇಲ್ಲ ಫ್ಯೂಚರ್ನ ಫಿನಾನ್ಷಿಯಲ್ ಸೆಕ್ಯೂರಿಟಿನ ಹಾಳು ಮಾಡಿಕೊಂಡು ಮಾಡಬಾರ್ದು. ರೈಟಾ? ಅದರ ಅಫೋರ್ಡೆಬಿಲಿಟಿ ನಿಮ್ಮ ಹತ್ರ ಇದ್ದರೆ ಅದು ಮಾಡಿದ್ರೂ ನಿಮ್ಮ ಫಿನಾನ್ಷಿಯಲ್ಸಲ್ಲಿ ನಿಮಗೇನೂ ತೊಂದರೆ ಬರಲ್ಲ, ಇಲ್ಲ ನಿಮ್ಮ ನೆಮ್ಮದಿ ದೈನಂದಿನ ಚಟುವಟಿಕೆಯಲ್ಲಿ ನಿಮ್ಮ ನೆಮ್ಮದಿ ಯಾವುದೇ ರೀತಿ ಐ ಮೀನ್ ಡಿಸ್ಟರ್ಬ್ ಆಗಲ್ಲ, ಇಲ್ಲ ಹಾಳಾಗಲ್ಲ ಅಂದರೆ ಖಂಡಿತ ಅದನ್ನು ಮಾಡಿ. ಬಟ್ ಸುಮ್ಮನೆ ಮಾಡಬೇಡಿ ಅನ್ನೋದೇ ನನ್ನ ಈ ವಿಡಿಯೋ. ಇದನ್ನು ನಾನು ಇವಾಗ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದೀನಿ. ಈ ಪಾಲಿಸಿ ಫಾಲೋ ಮಾಡ್ತಿರೋದ್ರಿಂದಾನೇ ಈ 1 ಕೋಟಿ ಜರ್ನಿನಲ್ಲಿ ನನಗೆ ಇಲ್ಲಿ ತನಕ ಏನೂ ಡಿಸ್ಟರ್ಬೆನ್ಸ್ ಬಂದಿಲ್ಲ. ಹೋಪ್ಫುಲಿ ಇದು ಮುಗಿಸೋ ತನಕನೂ ಬರಲ್ಲ, ಯಾಕಂದರೆ ಅಷ್ಟೊತ್ತಿಗೆ ಒಂದು ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡಿಬಿಟ್ಟಿರ್ತೀನಿ ನಾನು. ಸೊ ಇದೇ ಈ ವಿಡಿಯೋ, ಇದು ನನಗೆ ಹೇಳಬೇಕು ಅನ್ನಿಸ್ತು. ನಾನು ತಿರ್ಗಾ ಹೇಳ್ತಿರೋ ಥರ ತೊಗೋಬಾರ್ದು, ಎಂಜಾಯ್ ಮಾಡಬಾರ್ದು ಅಂತ ಖಂಡಿತ ನಾನು ಹೇಳ್ತಿಲ್ಲ, ಯಾಕಂದರೆ ನಾವೆಲ್ಲರೂ ದುಡಿಯೋದು ಜೀವನ ಎಂಜಾಯ್ ಮಾಡೋಕ್ಕೆ. ಬಟ್ ಆ ಎಂಜಾಯ್ಮೆಂಟು ರಿಪೀಟೆಡ್ ಆಗಿ ಸುಮ್ಮನೆ ಬೇರೆಯವ್ರು ಮಾಡೋದು ಅಂತ ನಾವು ಮಾಡೋದು ಬೇಡ ಅಂತ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಅಟ್ಲೀಸ್ಟ್ ನಾನು ಇದನ್ನು ಫಾಲೋ ಮಾಡ್ತೀನಿ, ನಿಮಗೂ ಇದು ಕರೆಕ್ಟ್ ಅನಿಸಿದ್ರೆ ದಯವಿಟ್ಟು ಫಾಲೋ ಮಾಡಿ. ಸೊ ಇದೇ ಈ ವಿಡಿಯೋ ಎಂಡ್. ಸೊ ನೆಕ್ಸ್ಟ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ನನ್ನ 1 ಕೋಟಿ ಜರ್ನಿ ಅಪ್ಡೇಟ್ ಬಗ್ಗೆನೋ, ಇಲ್ಲ ಈ ಥರ ಆ ಜರ್ನಿನಲ್ಲಿ ನಾನು ಏನೇನು ಪಾಠ ಕಲಿತಿದ್ದೀನಿ ಅಂತ ನಿಮಗೆ ಹೇಳೋದಕ್ಕೋ ಒಂದು ವಿಡಿಯೋ ತೊಗೊಂಡು ಖಂಡಿತ ನಾನು ಬರ್ತೀನಿ. ಸೊ ಅಲ್ಲಿ ತನಕ ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ನ ನನಗೋಸ್ಕರ, ನನ್ನ ವಿಡಿಯೋಗೋಸ್ಕರ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.